ಹಾಯ್ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಮಾರ್ಕೆಟಲ್ಲಿ ನಾವು ಟ್ರೆಂಡ್ ಐಡೆಂಟಿಫೈ ಮಾಡ್ದೇನೆ ಪೊಸಿಷನ್ಸ್ಗಳನ್ನ ತೊಗೊಳೋದಕ್ಕೆ ಆಗಲ್ಲ ಅಂತ ಗೊತ್ತು. ಸೊ ಸುಮಾರು ಜನ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ, ಅದು ಕೂಡ ಒಂದು ಡೈರೆಕ್ಷನಲ್ಲಿ ಮಾಡ್ತಾರೆ. ಸೊ ನಮಗೆ ಡೈರೆಕ್ಷನ್ ಮತ್ತು ಟ್ರೆಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಮಾರ್ಕೆಟಿಗ ಅಪ್ ಟ್ರೆಂಡ್ ಎಲ್ಲಿದೆ ಅಂತ ಗೊತ್ತಾದಾಗ ಅದು ಹೆಂಗೆ ಗೊತ್ತಾಗುತ್ತೆ? ಸುಮ್ಮನೆ ಒಂದು ಎಕ್ಸಾಂಪಲಿಗೆ ನೋಡೋದಾದರೆ, ನಾನೀಗ ಟ್ರೇಡಿಂಗ್ ವ್ಯೂನ ಓಪನ್ ಮಾಡ್ತೀನಿ, ಚಾರ್ಟ್ ಓಪನ್ ಮಾಡಿದ್ದೀನಿ ನಾನೀಗ. ಇದರಲ್ಲಿ ಈಗ ಮಾರ್ಕೆಟು ಯಾವ ಟ್ರೆಂಡಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಈಗ ಈ ಟ್ರೆಂಡನ್ನು ಹಿಂಗೆ ಐಡೆಂಟಿಫೈ ಮಾಡೋದು, ನಾನು ಅದಕ್ಕೆ ಒಂದು ಸಿಂಪಲ್ ಒಂದು ರಿಗ್ರೆಷನ್ ಟ್ರೆಂಡನ್ನು ಯೂಸ್ ಮಾಡ್ತೀನಿ. ನೋಡಿ, ನಾನೀಗ ಹಾಫ್ ಆಫ್ ದಿ ಡೇನಲ್ಲಿ ಬಂದು ಟ್ರೇಡಿಂಗ್ನ ನೋಡ್ತಾ ಇದ್ದೀನಿ. ಸೊ 12 ಗಂಟೆ 1 ಗಂಟೆ 12ವರೆಗೆ ನಾನು ಬಂದು ಚೆಕ್ ಮಾಡ್ತಾಯಿದ್ದೀನಿ ಟ್ರೇಡಿಂಗ್ ಯಾವ ಕಡೆ ಇದೆ ಅಂತ. ಸೊ ಮಾರ್ನಿಂಗಿಂದ 12 ಗಂಟೆವರೆಗೂ ಟ್ರೇಡ್ ಹೇಗಿದೆ ಅಂತಂದರೆ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟು. ಇದನ್ನು ಬಾಟಮ್ ಅಂತಾರೆ, ಇದನ್ನು ಹೈ ಅಂತಾರೆ. ಸೊ ಈ ಬಾಟಮಿಂದ ಹೈ ಹೋಗ್ತಾ ಇದೆ, ಹೈಯಿಂದ ಬಾಟಮ್ ಬರ್ತದೆ, ಮತ್ತು ಬಾಟಮಿಂದ ಹೈ ಹೋಗ್ತದೆ. ಯಾವಾಗ ಇದು ಬಾಟಮ್ನ ಬ್ರೇಕ್ಔಟ್ ಮಾಡ್ತು, ಹಾಗೆ ಒಂದು ಡೌನ್ ಸೈಡ್ ಫಾಲ್ ಆಯಿತು. ಸೊ ಟ್ರೆಂಡನ್ನು ಯಾವಾಗ ಕ್ರಾಸ್ ಆಯಿತು ನೋಡಿ ಆಗ. ಸೊ ಸಿಂಪಲ್ ಏನಂತಂದರೆ, ನನಗೆ ಟ್ರೆಂಡ್ ಗೊತ್ತಿರಬೇಕು. ಈಗ ನಾನು ಇದು ಟ್ರೆಂಡನ್ನು ನೋಡಿಕೊಂಡೆ. ಸೊ ಓಕೆ, ಬೆಳಿಗ್ಗೆಯಿಂದ ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇತ್ತು. ಈಗ ಏನಾಗುತ್ತೆ ನೆಕ್ಸ್ಟು, ನಾನೀಗ ಈ ಟ್ರೆಂಡ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಇದು ನನಗೆ ಸಪೋರ್ಟ್ ಲೈನ್ ಆಗಿರುತ್ತೆ. ಒಂದು ವೇಳೆ ಈ ಟ್ರೆಂಡಿಂದ ಮಾರ್ಕೆಟ್ ಮತ್ತೆ ವಾಪಸ್ ಹೋದರೆ ಈ ಹೈ ಮಾಡುತ್ತೆ. ಇನ್ ಕೇಸ್ ಈ ಲೈನ್ ಕೆಳಗಡೆ ಬಂದುಬಿಟ್ರೆ ಡೌನ್ ಬರುತ್ತೆ. ಓಕೆ, ಸೊ ಇದು ನನಗೆ ಟ್ರೆಂಡಿಗೆ ಗೊತ್ತಾಯಿತು. ಈಗ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಯಾಕಂದರೆ ಟ್ರೆಂಡ್ ಲೈನಿಂದ ಕೆಳಗಡೆ ಬಂದಿದೆ. ಸೊ ನಾನು ಮತ್ತೆ ಇಲ್ಲಿಂದ ಏನು ಮಾಡ್ತೀನಿ, ಟ್ರೆಂಡನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತೆ ಒಂದು 2-3 ಕ್ಯಾಂಡಲ್ಗಳಾದ ತಕ್ಷಣ ಮತ್ತೆ ಒಂದು ಟ್ರೆಂಡನ್ನು ಹಾಕೋತೀನಿ. ಸೊ ಇಲ್ಲಿ ನನಗೆ ಮತ್ತೆ ಒಂದು ಟಾಪು ಮತ್ತು ಬಾಟಮ್ ಸಿಕ್ತು. ಈ ಬಾಟಮ್ ಬ್ರೇಕ್ಔಟ್ ಆಗ್ತಿದ್ದಾಗೆ ತಿರ್ಗಾ ನನಗೆ ಮತ್ತೆ ಡೌನ್ ಟ್ರೆಂಡಲ್ಲಿ ಸಿಕ್ತು. ಸೊ ಈಗ ನಾನು ಒಂದು ಲಾಂಗ್ ನೋಡೋದಾದರೆ, ಒಂದು 12ವರೆಯಿಂದ ನಾನು ಒಂದು ಲಾಂಗ್ ನೋಡೋದಾದರೆ ಇಲ್ಲಿಂದ ಸೊ ಇಲ್ಲಿವರೆಗೂ ನೋಡೋದಾದರೆ ನನಗೆ ಈಗ ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಆಗ್ತಿದೆ. ಈ ಡೌನ್ ಟ್ರೆಂಡ್ ಏನಿದೆಯಲ್ಲ, ಇದು ಯಾವಾಗ ಬ್ರೇಕ್ಔಟ್ ಆಗುತ್ತೆ ಆಗ ನನಗೆ ಒಂದು ಮೊಮೆಂಟ್ ಸಿಗುತ್ತೆ. ನೋಡಿ, ಈಗ ನನಗೆ ಬಾಟಮು ಟಾಪು, ಬಾಟಮು ಟಾಪು, ಬಾಟಮು. ಸೊ ಈಗ ಏನು ಮಾಡ್ತಾಯಿದೆ ನೋಡಿ, ಎಲ್ಲಿ ಸಪೋರ್ಟ್ ತೊಗೊಂಡಿದೆ ಅಲ್ಲಿ ಒಂದು ನಾನು ಸಪೋರ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಮಾರ್ಕೆಟ್ ಸಪೋರ್ಟ್ ತೊಗೊಂಡಿದೆ, ಇಲ್ಲೂ ಕೂಡ ಒಂದು ನಾನು ಲೈನ್ ಹಾಕ್ಕೊಂಡಿದ್ದೀನಿ, ಹಾಗೆ ಇಲ್ಲೂ ಕೂಡ ನಾನೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇತ್ತು, ಇಲ್ಲೊಂದು ಸಪೋರ್ಟ್ ಇದೆ. ಈಗ ಇಲ್ಲಿಂದ ಈಗ ಮಾರ್ಕೆಟ್ ವಾಪಸ್ಸು ಹೋಗ್ತಾ ಇದೆ. ಈ ಡೌನ್ ಟ್ರೆಂಡ್ ಏನು ಮಾಡ್ತಾಯಿದೆ, ಡೌನ್ ಟ್ರೆಂಡ್ನ ಮುಗಿಸ್ಬಿಟ್ಟು ಈ ಲೈನನ್ನು ಬ್ರೇಕ್ಔಟ್ ಮಾಡಿ ನೋಡಿ, ಈ ಒಂದು ಸಪೋರ್ಟ್ ಏನಿದೆಯಲ್ಲ, ಈ ಸಪೋರ್ಟು ಲೆವೆಲ್ನ ಬ್ರೇಕ್ಔಟ್ ಮಾಡ್ತಿದ್ದ ಹಾಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೊಮೆಂಟ್ ಬರುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಯಾವುದು ಈ ಟ್ರೆಂಡ್ ಲೈನನ್ನು ಬ್ರೇಕ್ಔಟ್ ಆದರೆ ನಮಗೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಸೊ ಅದು ನಮ್ಗೆ ಗೊತ್ತಿರಬೇಕು, ಯಾವಾಗ ಟ್ರೆಂಡ್ ಬ್ರೇಕ್ಔಟ್ ಆಗುತ್ತೆ ಮತ್ತು ಎಲ್ಲಿ ನಾವು ಬೈ ಮಾಡಬೇಕು ಅಂತ. ಅದು ಗೊತ್ತಿದ್ರೆ ನಾವು ಪ್ರಾಫಿಟ್ ಮಾಡ್ಬೋದು. ಈಗ ನಮಗೆ ಟ್ರೆಂಡ್ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಮಾರ್ಕೆಟ್ ಗೊತ್ತಿಲ್ಲ, ಇವತ್ತೇನಾಗುತ್ತೆ ಗೊತ್ತಿಲ್ಲ. ಸೊ ನನಗಂತೂ ಡೈಲಿ ಬೈ ಮಾಡಿ ಸೆಲ್ ಮಾಡಿ ಸಾಕಾಗಿದೆ, ನನಗೆ ಹೋಲ್ಡಿಂಗ್ ಮಾಡ್ತೀನಿ, ನಾನು ಹೋಲ್ಡ್ ಮಾಡಿ ಪ್ರಾಫಿಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಇದು ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಒಂದು ಸ್ಟ್ರಾಟಜಿನ ನಾನು ನಿಮಗೆ ಹೇಳ್ತೀನಿ. ಡೈರೆಕ್ಷನ್ನೇ ಬೇಕಾಗಿಲ್ಲ ಅದಕ್ಕೆ, ಬಟ್ ಅದಕ್ಕೆ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ. ಅದೇನು ಅಂತಂದರೆ ಮಾರ್ಕೆಟು ಆ ರೀತಿ ಎಕ್ಸರ್ಸೈಸ್ ಮಾಡಬೇಕು. ಓಕೆ, ಅದೇನು ಅಂತ ನೋಡಿ, ಅದು ಸ್ಟ್ರಾಡಲ್ ಸ್ಟ್ರಾಟಜಿ ಅಂತ. ಸೊ ಈಗ ನಾನು ನಿಫ್ಟಿ ಓಪನ್ ಮಾಡಿದ್ದೀನಿ, ಆಪ್ಷನ್ ಚೈನ್ ಓಪನ್ ಮಾಡಿದ್ದೀನಿ. ಸೊ ಆಪ್ಷನ್ ಚೈನ್ ಓಪನ್ ಮಾಡಿದ್ದೀನಿ. ಈಗ ನೋಡಿ 24,324ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ 24,300 ಇದು ಬಂದು ATM ಇದೆ. ನಾವೇನು ಮಾಡಬೇಕು ಅಂತಂದರೆ, ಈ ATM ಒಂದು ಕಾಲು ಮತ್ತು ಈ ATM ಒಂದು ಪುಟ್ ಬೈ, ಕಾಲು ಮತ್ತು ಪುಟ್ಟು ಎರಡನ್ನೂ ಬೈ ಮಾಡಬೇಕು. ಸೊ ಈಗ ನೋಡಿ, ಸಿಂಪಲ್ಲಾಗಿ LTP ನೋಡೋಣ. ಈಗ ಕಾಲ್ದು ಪ್ರೀಮಿಯಮ್ ಎಷ್ಟಿದೆ, 143 ರುಪೀಸ್ ಇದೆ. ಪುಟ್ಟದು ಪ್ರೀಮಿಯಮ್ ಬಂದು 98 ರುಪೀಸ್ ಇದೆ. ಈಗ ನಾವೇನು ಮಾಡಬೇಕು ಅಂತಂದರೆ, ಇದನ್ನು ಒಂದು ಕಡೆ ರಫ್ ನೋಟ್ ಮಾಡ್ಕೊಳ್ಳೋಣ ನಾವು. ಓಕೆ, 24,300 ಸಿ ಪ್ರೀಮಿಯಮ್ ಒಂದು 143.65 ಮತ್ತು 24,300 ಪಿ ಏನಿದೆ ಇದರ ಪ್ರೀಮಿಯಮ್ 98 ಇದೆ. ಸೊ ಎರಡನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. 143.65 ಪ್ಲಸ್ 98
ಈಕ್ವಲ್ಸ್ ಟು ನೋಡಿ 143.65 plus 98 241.65. ಓಕೆ, ಸೊ ಈಗ ನಾವು ಒಂದು ಕಾಲ್ ಮತ್ತು ಒಂದು ಪುಟ್ ಬೈ ಮಾಡೋದಕ್ಕೆ ನಮಗೆ 241 ಏನಿದೆ ಇಷ್ಟಿದೆ. ಸೊ ಒಂದು ಲಾಟ್ ಸೈಜ್ ನೋಡಿ, ಅದು ಪ್ರೀಮಿಯಮ್ 241.65 ಅದು ಪ್ರೀಮಿಯಮ್ ಆಗುತ್ತೆ. ಈಗ ಒಂದು ಲಾಟ್ ನಾವು ಬೈ ಮಾಡ್ತೀವಿ ಅಂತಂದರೆ ನಿಫ್ಟಿನಲ್ಲಿ ಒಂದು ಲಾಟ್ಗೆ 25 ಕ್ವಾಂಟಿಟಿ ಇರುತ್ತೆ. ಸೊ ಈಗ ನಮಗೆ 25 ಇಂಟು 241 ಮಾಡಿದಾಗ 6025 ಇದು ನಮ್ಮ ಇನ್ವೆಸ್ಟ್ಮೆಂಟ್. ಅಂದರೆ ಕಾಲು ಮತ್ತು ಪುಟ್ಟು ಬೈ ಮಾಡೋದಕ್ಕೆ ನಮಗೆ 6025 ರೂಪೀಸ್ ಬೇಕಾಗುತ್ತೆ. ಈಗ ನಮಗೆ ಪ್ರಾಫಿಟ್ ಯಾವಾಗ ಆಗುತ್ತೆ? ನಮಗೆ ಡೈರೆಕ್ಷನ್ ಗೊತ್ತಿಲ್ಲ. ಮಾರ್ಕೆಟ್ ಮೇಲೆ ಹೋದರೂ ಪ್ರಾಫಿಟ್ ಆಗುತ್ತೆ, ಕೆಳಗೆ ಹೋದರೂ ಪ್ರಾಫಿಟ್ ಆಗುತ್ತೆ. ಅದು ಎಷ್ಟು ಪಾಯಿಂಟ್ ಮೇಲಕ್ಕೆ ಹೋಗಬೇಕು ಅಂತಂತಂದರೆ, ಸೊ ಈಗ ನಾವೇನು ಮಾಡೋದಂದರೆ 24,300 ಏನಿದೆ ಇಲ್ಲಿ ನಾನೊಂದು ಹಾರಿಜಾಂಟಲ್ ಲೈನ್ನ ಹಾಕೊಳ್ತಾ ಇದ್ದೀನಿ ಸ್ಟ್ರೈಕಿಗೆ 24,300. ಈಗ ನೋಡಿ ನಮಗೆ ಒಂದು ಬ್ರೇಕ್ ಇವನ್ ಅಂತೂ ಗೊತ್ತಾಗಿದೆ. ನೋಡಿ ನಮ್ಮ ಸ್ಟ್ರೈಕ್ ಪ್ರೈಸ್ಗೆ ನಾವು ಪ್ರೀಮಿಯಮ್ ಎಷ್ಟು ಪೇ ಮಾಡಿದ್ದೀವಿ? 241.65 ಎರಡೂ ಸೇರಿ ನಾವು ಇಷ್ಟು ಅಮೌಂಟ್ ಪೇ ಮಾಡಿದ್ದೀವಿ. ನಮಗೆ ಈಗ ಪ್ರಾಫಿಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಾವೀಗ 24,300ಗೆ ಪ್ಲಸ್ ಮಾಡಬೇಕು 241.65. ಇದು ಕಾಲ್ಗೆ ಬ್ರೇಕ್ ಇವನ್ ಪಾಯಿಂಟ್ ಸಿಗುತ್ತೆ ನಮಗೆ. $24,300 ಪ್ಲಸ್ 241.65. ಓಕೆ, ಇಲ್ಲಿ ಏನು ನಮಗೆ 24,541.65 ಬಂದಿದೆಯಲ್ಲ, ಇದನ್ನು ಕೂಡ ನಾನೊಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಳ್ತೀನಿ. ಓಕೆ, 24,541.65. ಹಾಗೆಯೇ ಇದು ಕಾಲ್ಗೆ ಮತ್ತು ಪುಟ್ಟು ಬ್ರೇಕ್ ಇವನ್ ಪಾಯಿಂಟ್ ಏನಿದೆ ಅದನ್ನು ನೋಡ್ಕೊಳ್ಳೋಣ. ಸೊ 24,300 ಮೈನಸ್ 241.65. ರೈಟ್, ಇದು 24,058.35. ಓಕೆ, ಸೊ ಇದು ಬ್ರೇಕ್ ಇವನ್ ಪಾಯಿಂಟ್ ಆಯಿತು. ಈಗ ನೋಡಿ ನಾವು 241 ರೂಪೀಸ್ ಹಾಗೆ 25 ಕ್ವಾಂಟಿಟಿನ ಬೈ ಮಾಡಿದ್ದೀವಿ. ಸೊ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟ್ ಈಗ 6,025 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈಗ ಬ್ರೇಕ್ ಇವನ್ ಪಾಯಿಂಟ್ ಕೂಡ ನಾವು ನೋಡ್ಕೊಂಡಿದ್ದೀವಿ. ಈಗ ನಮಗೆ ಪ್ರಾಫಿಟ್ ಯಾವಾಗ ಆಗುತ್ತೆ ಅಂತಂದರೆ ಮಾರ್ಕೆಟ್ ಡೈರೆಕ್ಷನ್ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಮಾರ್ಕೆಟು ನೋಡಿ ಮಾರ್ಕೆಟು ಈ 241 ಏನಿದೆ ಇದ್ರ 24,541 ಏನಿದೆ ಇದ್ರ ಮೇಲ್ಗಡೆ ಟ್ರೇಡ್ ಆದರೆ ನಮ್ಮ ಕ್ಯಾಪಿಟಲ್ ಸೇಫ್. ಅದೇ ರೀತಿ 24,058 ಕೆಳಗಡೆ ಟ್ರೇಡ್ ಆದರೂ ಕೂಡ ನಮ್ಮ ಕ್ಯಾಪಿಟಲ್ ಸೇಫ್. ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ 24,541 ಮೇಲ್ಗಡೆ ಹೋದರೆ ನಮ್ಮ ಫುಲ್ಲು 6,025 ರೂಪೀಸ್ ಏನಿದೆ ಇದು ನಮ್ಮ ಪ್ರಾಫಿಟಲ್ಲೇ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಏನು ನೆಕ್ಸ್ಟ್ ಟ್ರೇಡ್ ಆಗುತ್ತೆ ಆಗ ನಮಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಕೆಳಗಡೆ ಯಾವಾಗ ಅದು ಟ್ರೇಡ್ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ನೀವು ಯಾವುದು ಪೊಸಿಷನ್ನ ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೇನಂದರೆ 241 ಪಾಯಿಂಟ್ ಮೇಲ್ಗಡೆ ಟ್ರೇಡ್ ಆಗಬೇಕು ಅಥವಾ ಕೆಳಗಡೆ ಟ್ರೇಡ್ ಆಗಬೇಕು. ಸೊ ಇವೆರಡು ಕಂಡೀಷನಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಡೈರೆಕ್ಷನ್ ಗೊತ್ತಿಲ್ಲ ಅಂತಂದರೆ ನೀವು ಈ ಥರ ನಾನ್ ಡೈರೆಕ್ಷನ್ ಆಗಿ ಟ್ರೇಡ್ ಮಾಡ್ಬೋದು. ಸೊ ನೀವು ಅದಕ್ಕೆ ATMನೇ ಬೈ ಮಾಡಬೇಕಾಗುತ್ತೆ. ಹಾಗೆ ಒಂದು ಯಾವಾಗ ಕಡಿಮೆ ಪ್ರೀಮಿಯಮಲ್ಲಿ ಇರುತ್ತೆ ಸೊ ಆ ಥರ ಸಮಯದಲ್ಲಿ ನೀವು ಕಾಲ್ ಮತ್ತು ಪುಟ್ಟು ಎರಡು ಒಂದೇ ಸೇಮ್ ಸ್ಟ್ರೈಕ್ನ ಬೈ ಮಾಡಿ ಅದು ATMಲ್ಲೇ ಬೈ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ನೀವು ಓವರಾಲ್ ಆಗಿ ನೋಡಿದಾಗ ನಿಮ್ಮ ಒಂದು 6,000ಗೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಪ್ರಾಫಿಟ್ ಲೈಕ್ 10%, 20%, 25%, 30% ನೀವು ಲಾಂಗ್ ಹೋಲ್ಡ್ ಮಾಡಿ ಪ್ರಾಫಿಟ್ ಮಾಡ್ಕೋಬೋದು. ಸೊ ಈ ಒಂದು ಸ್ಟ್ರಾಟಜಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಪೇಪರ್ ಟ್ರೇಡಿಂಗ್ ಮಾಡಿ ನೋಡಿ. ಇದರಿಂದ ನಿಮಗೆ ಪ್ರಾಫಿಟೇಬಲ್ ಅನಿಸ್ತಿತ್ತು ಅಂತಂದರೆ ನೀವು ಡೈಲಿ ಟ್ರೇಡಿಂಗ್ ಮಾಡಿ ಲಾಸ್ ಆಗ್ತಾ ಇದೆ ನನಗೆ ಅಂತಂದರೆ ನೀವು ಈ ಥರ ಲಾಂಗ್ ಟ್ರೇಡಿಂಗ್ ಮಾಡಿ, ಪೊಸಿಷನ್ನ ತೊಗೊಂಡು ಹೋಲ್ಡ್ ಮಾಡಿ, ಯಾವಾಗ ಪ್ರಾಫಿಟ್ ಆಗುತ್ತೆ ಆವಾಗ ಎಕ್ಸಿಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.
ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.